ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ಮೈತ್ರಿ ಪಕ್ಷವಾಗಿ ಏನು ಬಿ ತರಗತಿ ಚುನಾವಣೆಗೆ 8 ಅಭ್ಯರ್ಥಿಗಳನ್ನ ಸ್ಪರ್ಧಿಸಿದ್ದು, ಇವತ್ತು ಮತದಾರಗಳು ಬಂದು ಅವರೇ ವಾಲಂಟ್ರಿಯಾಗಿ ಇವತ್ತು ನಮಗೆ JDS BJP ಮೈತ್ರಿ ಪಕ್ಷಕ್ಕೆ ನಾವು ವೋಟ್ ಮಾಡ್ತೀವಿ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ನಮಗೆಲ್ಲ ಇವತ್ತು ಹಬ್ಬದ ವಾತಾವರಣ ಆಗಿದೆ. ಈಗಾಗಲೇ ನಮಗೆ ಶುಭ ಸೂಚನೆ ಕಾಣ್ತಾ ಇದೆ. ನಾವು 8 ಕ್ಷೇತ್ರದಲ್ಲೂ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಮತದಾರ ಬಂಧುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ತೇಜವಧೆ ಮಾಡಿ ಮೈತ್ರಿ ಪಕ್ಷಕ್ಕೆ ಧಿಕ್ಕರಿಸಿ, ಕಾಂಗ್ರೆಸ್ ಪಕ್ಷನ ಧಿಕ್ಕರಿಸಿ ಮೈತ್ರಿ ಪಕ್ಷಕ್ಕೆ ಮಣೆಯನ್ನು ಹಾಕ್ತಾ ಇರ್ತಕ್ಕಂಥದ್ದನ್ನ ತಾವು ಕೂಡ ಎಲ್ಲ ಗಮನಿಸ್ತಾ ಇದ್ದೀರಾ. ಈಗ ತಾನೇ ಸಂಜೆ 4 ಗಂಟೆ ಮೇಲೆ ಫಲಿತಾಂಶನೂ ಕೂಡ ಬರ್ತಾ ಇದೆ. ನಮಗೆ ಅಭೂತಪೂರ್ವವಾದಂಥ ಬೆಂಬಲದೊಂದಿಗೆ ನಾವು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ 2 ಪಕ್ಷದ ಮೈತ್ರಿಯ ಮುಖಂಡರುಗಳು ಹೋರಾಟ ಭಾರಿ MLA ಅವರು ಪ್ರತಿಷ್ಠೆಯನ್ನು ತಗೊಂಡವ್ರೆ. ಅವರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಬರ ಬಂದು ತಲ್ಲಾಡಿಸ್ತಾ ಇದೆ. ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ರೈತರು ಬೆಳೆ ಬೋರ್ವೆಲ್ ಎಲ್ಲ ನಿಂತೋಗಿದೆ. ಅಂಥದ್ರಲ್ಲಿ ಬರ ಪರಿಹಾರ ತಂದು ಸರ್ಕಾರ ಇದೆ. ನಾನು MLA ಈ ಕ್ಷೇತ್ರದಲ್ಲೇ 10 ವರ್ಷದಿಂದ MLA ಮಾಡವ್ರೆ. ಈ ರೈತರಿಗೆ ಏನಾದರೂ ಕಾಳಜಿ ಇದ್ದರೆ ಇನ್ನು 2 ವರ್ಷದಲ್ಲಿ ಏನಾದ್ರು ಸಹಾಯ ಮಾಡೋಣ ಅಂತ ಒಂದು ಕೃತಜ್ಞತೆ ಕೂಡ MLA ಅವ್ರಿಗಿಲ್ಲ. ಹಾಗಾಗಿ ಇವತ್ತು ಜನ ಬೇಸತ್ತು ಕಾಂಗ್ರೆಸ್ನವರೇ ಕೂಡ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಓಟ್ ಹಾಕ್ಬಿಟ್ಟು ಯಾಕಪ್ಪ ಇಂಥ ಹುಡುಗನಿಗೆ ಓಟ್ ಹಾಕ್ಬಿಟ್ಟು ಅವ್ರ ಅಪ್ಪನ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತೋ, ಅವ್ರ ಅಪ್ಪ ಇದ್ರು ತುಂಬ ಒಳ್ಳೆಯವರು ಅಂದ್ಬಿಟ್ಟು ನಾವು ಮಾಡ್ದೋ ಅಂದ್ಬಿಟ್ಟು ಪಶ್ಚಾತ್ತಾಪ ಪಡುವಂಥದ್ದು ನಮ್ಮ ಮತದಾರ ಬಂಧುಗಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಮೊನ್ನೆ ಶಾಸಕರು ಇನ್ನಾದರೂ ಹೆಚ್ಚಿಕೊಂಡು ಈಗಾಗಲೇ ನೋಡಿ ನಮ್ಮವ್ರನ್ನ ಬಹುಮತ ಇದ್ದಂಥ ತರಗತಿನಲ್ಲಿ ರಾತ್ರಿ 1 ಗಂಟೆ ರಾತ್ರಿ ಹೋಗಿ ಶಾಸಕರೇ ಖರೀದಿ ಮಾಡಿ ಅವ್ರನ್ನ ಇಲ್ಲ ಸಲ್ಲದ ಅಮಿಷಗಳನ್ನ ಒಡ್ಡಿ ಒಂದು ಅಭ್ಯರ್ಥಿನ ರಾತ್ರಿ ನಮ್ಮ JDS BJP ಮೈತ್ರಿ ಪಕ್ಷದ ಅಭ್ಯರ್ಥಿನ ರಾತ್ರಿ ಎತ್ಕೊಂಡೋಗಿದ್ದಾರೆ. ಇವತ್ತು ಅದರಲ್ಲೂ ಕೂಡ ನಾವು ಜಯ ಗಳಿಸುವಂಥ ಸಾಧ್ಯತೆ ಹೆಚ್ಚಿತ್ತು. ಅವರು ಇವತ್ತು ಬೇರೆ ಮಾರ್ಗದಲ್ಲಿ ಹಣನ ವೀಸ ಒಡ್ಡಿ ಅವ್ರನ್ನ ಎತ್ಕೊಂಡೋಗಿ ಇವತ್ತು ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು ನಾವು ನೀವೆಲ್ಲ ಕಾಣ್ತಾ ಇದ್ದೀವಿ. ತಾಲೂಕಿನ ಶಾಸಕರೇ ಬರ ಇದೆ, ಜನ ತಲ್ಲಾಡಿಸ್ತವ್ರೆ, ರೈತರಿಗೆ ತುಂಬ ಸಮಸ್ಯೆಗಳಿದ್ದಾರೆ. ಸೊಸೈಟಿಗಳ ಬಗ್ಗೆ ಕಾಳಜಿ ಬೇಡ ನಿಮಗೆ. ಸೊಸೈಟಿ ಬಗ್ಗೆ ಕಾಳಜಿ ಇದ್ರೆ MDCC ಬ್ಯಾಂಕ್ ಡೈರೆಕ್ಟ್ ಆಗಿದ್ದೀರಿ. ನೀವು ಅಲ್ಲಿಂದ ಅನುದಾನ ತಂದು ಪ್ರತಿ ಸೊಸೈಟಿಗಳಿಗೂ ಅನುದಾನ ಕೊಡಿಸಿ ಬಡ್ಡಿ ರಹಿತ ಸಾಲ ರೈತರು ತಗೊಂಡು ಉಪಯೋಗ ಆಗುತ್ತೆ. ಅದನ್ನು ಬಿಟ್ಟು ನೀವು ಸಹಕಾರ ಸಚಿವರ ಹತ್ರ ಹೋಗಿ ಅನುದಾನ ತಂದು ಹೊಸಬರು ಅರ್ಜಿ ಹಾಕಿ 3 ತಿಂಗಳು 6 ತಿಂಗಳು 3 ವರ್ಷದಿಂದ ಅವ್ರಿಗೆ ಬಡ್ಡಿ ಹೊಸ ರೈತರಿಗೆ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಶಾಸಕರೇ, ನೀವು MDCC ಬ್ಯಾಂಕ್ ಡೈರೆಕ್ಟ್ರು ಶಾಸಕರು ಯಾವ್ದೊಬ್ಬ ಕಾರ್ಯಕರ್ತರು ಕೊಡ್ಬೋದಿತ್ತು. MDCC ಬ್ಯಾಂಕ್ ಡೈರೆಕ್ಟ್ರ ಎಲ್ಲ ನಿಮ್ಗೆ ಬೇಕಿರ್ರಿ, ಎಲ್ಲ ಏನು ನಿಮ್ಮ ಆಸ್ತಿನ ಹುಣಸೂರಿಂದ ಬಂದು ನೀವು ನಮ್ಮ ತಾಲೂಕಿನಲ್ಲಿ ಕೊಳ್ಳೆ ಹೊಡಿತಾ ಇದ್ದೀರಾ. ಹಾಗಾಗಿ ನೀವೇನಾದ್ರೂ ಇದ್ರೆ ಜನಪರ ಕಾಳಜಿ ವಹಿಸಿ ಕೆಲಸ ಮಾಡಿ. ಮಾನ್ಯ HD ಕೋಟೆ ತಾಲೂಕು ಜನ ಹಿಂದುಳಿದ ವರ್ಗದ ಜನಗಳು ಎಲ್ಲ ನಿಮಗೆ ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಸಮಾಜದವರು ನಿಮಗೆ ಓಟ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇನ್ನೂ 2 ವರ್ಷ ಇದೆ, ಸರ್ಕಾರ ಇದೆ, ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ರಾತ್ರಿ ಹೋಗೋದು, ಸೊಸೈಟಿ ಬಾಕಲು ತೆಗ್ಸೋದು, ಒಬ್ಬ ಅಭ್ಯರ್ಥಿಗೆ 20 ಲಕ್ಷ ಕೊಡ್ತೀನಿ 10 ಲಕ್ಷ ಕೊಡ್ತೀನಿ ಅಂತ ದಂಧೆ ಮಾಡ್ತಾ ಇದ್ದೀರಾ ನೀವು. ದಂಧೆನಾ ಏನು ಇದು? ಈ ಥರ ಆದರೆ HD ಕೋಟೆ ತಾಲೂಕಿನ ಗೋಮಳ ಅಂತ ತಿಳ್ಕೊಂಡಿದ್ದೀರಾ. ಹೊರಗಡೆ ಬಂದು ಮೇಯ್ಕೊಂಡು ಹೋಗಕ್ಕೆ ರೈತರು ಈಗಾಗಲೇ ಎತ್ತೆಚ್ಕೊಂಡಿದ್ದಾರೆ. ನಿಮ್ಗೆ ಪಾಪದ ಕೂಡ ತುಂಬ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಮಾನ್ಯ ಶಾಸಕರೇ. ನೆನ್ನೆ ನಾನು ಪತ್ರಿಕಾಗೋಷ್ಠಿ ಮಾಡಿದ ಮೇಲೂ ಕೂಡ ನೀವು ಇದೇ ಕೆಲಸ ಕೈ ಹಾಕಿ ನಮ್ಮ ಅಭ್ಯರ್ಥಿನ ಎತ್ಕೊಂಡೋಗಿದ್ದೀರಾ. ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕರಾಗಿ ನೀವು ತಾಲೂಕಿನಲ್ಲಿ ಜನಪರ ಕಾಳಜಿ ಉಳ್ಳುವಂಥ ಕೆಲಸಗಳನ್ನ ಮಾಡಿ. ಇದಕ್ಕೆ ನಮ್ಮ ಬೆಂಬಲನೂ ಕೂಡ ಇದೆ. ನಿಮಗೆ ಮತ ಕೊಟ್ಟಿದಾರ್ರಿ ಸ್ವಾಮಿ, ನಿಮ್ಮ ವಯಸ್ಸು ಚಿಕ್ಕದಾದ್ರು ನಿಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ಕೊಟ್ಟವ್ರೆ. ಇದೇನಂದ್ರೆ ಒಬ್ಬ ನರಿಗೆ ಯಜಮಾನಿಕೆ ಕೊಟ್ರೆ ಹೊಡೆಗದ್ದೆ ಕುದಿ ಮೆದೆ ಆಗ್ತಿತ್ತಂತೆ. ಆ ಕೆಲಸ ಮಾಡ್ತಾ ಇದ್ದೀರಾ ನೀವು ತಾಲೂಕಿನಲ್ಲಿ. ಎತ್ತೆಚ್ಕೊಂಡು ಒಳ್ಳೆ ಕೆಲಸಗಳು ಮಾಡಿ ಇನ್ಮೇಲಾದ್ರೂ
ಪತ್ರಿಕೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬುದ್ಧಿ ಬಿಡ್ವಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಮುಂದುವರಿಸಿದ್ರೆ ನಾವು ಮೈತ್ರಿ ಪಕ್ಷದವ್ರು ಎಲ್ಲ ಸೇರಿ ಉಗ್ರವಾದ ಪ್ರತಿಭಟನೆಯನ್ನ ನಾವು ಒಳ್ಳೊಳ್ಳೆಲ್ಲ ನಿಮ್ಮ ಎಲ್ಲ ನೋಡಿದ್ದಾರೆ, ಎಲ್ಲ ಜನಸಂಖ್ಯೆ ಸೇರಿ ನಾವು ನಿಮಗೆ ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ಇಷ್ಟಪಡ್ತಾರೆ. ಸರ್, ನೀವು ಹೇಳ್ತೀರಾ ಹಣದ ಆಮಿಷ ಒಡ್ಡಿ ಡೆಲಿಗೇಟ್ನ ಬಲವಂತವಾಗಿ ರಿಸೈನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಬಟ್ ಅವ್ರೇನು ಹೇಳ್ತಾರೆ ಗೊತ್ತಾ, ಅವರು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಶಾಸಕರ ಕಾರ್ಯವೈಖರಿ ಮೆಚ್ಚಿ ಅವರೇ ರಾಜೀನಾಮೆ ಕೊಡ್ತಿದ್ರೆ ನಮಗೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಸ್ವಾಮಿ, ಶಾಸಕರ ಕಾರ್ಯವೈಖರಿ ಮೆಚ್ಚಿ ಸೊಸೈಟಿ ಸಹಕಾರ ಸಂಘಕ್ಕೆ ಯಾರ ರಾಜೀನಾಮೆ ಕೊಡ್ತಾರೆ ಈ ಟೈಮಲ್ಲಿ ಚುನಾವಣೆ ಸಂದರ್ಭದಲ್ಲಿ? ಏನು ಜನ ದಡ್ರ? ಅವ್ರು ಹೇಳೋ ಮಾತ ನಮಗಂತೂ ಅಪಾಸ್ಯ ಅಂತ ಅನ್ನಿಸ್ತದೆ. ನಾ ಹೇಳ್ದಲ್ಲ, ವಯೋಮಿತಿ ಕಮ್ಮಿ ಇದೆ, ಅನುಭವ ಕಮ್ಮಿ ಇದೆ. ಮಾನ್ಯ ಶಾಸಕರೇ, ಈ ಬಿಟ್ಬಿಡಿ. ನಿಮ್ಮ ಕಾರ್ಯವೈಖರಿ ಮೆಚ್ಚಿ ರಾಜೀನಾಮೆಗೆ ಏನು ಕೊಡ್ತಾ ಇಲ್ಲ ಅವರು. ನಿಮ್ಮ ದುಡ್ಡಿನಿಂದ ಮೀಸ ಒಡ್ಡಿ ಅವ್ರಿಗೆ ರಾಜೀನಾಮೆ ಕೊಡಿಸ್ತಾ ಇದ್ದೀರಾ. ಸಹಕಾರ ಸಂಘಗಳು ಈಗ ಹೊಸದಾಗಿ ಚುನಾವಣೆ ನಡೆದಿದೆ, ಅವರು ಖರ್ಚು ಮಾಡ್ಕೊಂಡು ಗೆದ್ದವ್ರೆ. ಅಂಥವ್ರನ್ನ ಸೊಸೈಟಿಗಳನ್ನ ನೀವು ನಿಷ್ಕ್ರಿಯಗೊಳಿಸಿದ್ರೆ ನಿಮ್ಮದು ನೀವು ನಿಷ್ಕ್ರಿಯ ಆಗೋದ್ರಲ್ಲಿ ಅನುಮಾನ ಇಲ್ಲ. ನೀವು ಸರ್ ಇಷ್ಟೆಲ್ಲ ಆರೋಪ ಮಾಡ್ತಿದ್ರಲ್ಲ, ಹಣದ ಆಮಿಷ ಒಡ್ಡಿದ್ದಾರೆ, ರೆಸಾರ್ಟ್ ಕರೆಸ್ಕೊಂಡು ಮಾತಾಡಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಪ್ರೂವ್ ಏನಿದೆ? ಏನು ಸಾಕ್ಷಿ ಏನಿದೆ? ಇದಕ್ಕಿಂತ ಬೇಕಾ? ಈಗ ಮಾದಾಪುರ ಸೊಸೈಟಿನ ಕೋರ್ಟು ವೋಟಿಂಗ್ ಪವರ್ ಕೊಡ್ತು, ವಜಾ ಮಾಡಿದ್ರು ಕೂಡ. ವೋಟಿಂಗ್ ಪವರ್ ಕೊಟ್ಟಿದ್ರು ಕೂಡ ಆ ನಿರ್ದೇಶಕರ ಮನೆಗೆ ಹೋಗಿ ರಾತ್ರೋರಾತ್ರಿ ಹಣದ ಆಮಿಷನ ಒಡ್ಡಿ ಕೆಲವು ರಾಜೀನಾಮೆ ಕೊಡಿಸೋವಂಥದ್ದು ಏನಿತ್ತು? ಪರ್ಪಸ್ಲಿ ಎಲೆಕ್ಷನ್ ಅವ್ರು ಗೆಲ್ಲಬೇಕು, ಯಾವ ಮಾರ್ಗದಲ್ಲಾದ್ರೂ ಸರಿ, ಯಾವ ರೀತಿನಾದ್ರೂ ಸರಿ ಗೆಲ್ಲಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ.